ಟೆಕ್ನಾಲಜಿ ಇದ್ರೂ ಆಗಲ್ಲ. ಓಕೆ ಇದು ಕಲ್ಲಿನ ಮಂಚ. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಬನವಾಸಿ ಅಂದರೆ ಕದಂಬರ ರಾಜಧಾನಿ ಬನವಾಸಿಗೆ ಬಂದಿದ್ದೀವಿ ಇವಾಗ. ಬನವಾಸಿ ಕರ್ನಾಟಕದ ಪ್ರಸಿದ್ಧ ಬನವಾಸಿ ಕದಂಬರ ರಾಜಧಾನಿ ನೋಡಿ. ವಿಶ್ವ ಪ್ರಸಿದ್ಧ ಬನವಾಸಿ ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪ ನೋಡ್ಬೋದು. ಬನವಾಸಿ ಕದಂಬರ ಕಾಲದ ಇವೆಲ್ಲ ಕಟ್ಟಡಗಳು ನೋಡ್ಬೋದು. ತುಂಬ ಅದ್ಭುತವಾಗಿದೆ ನೋಡೋಕೆ ಮಾತ್ರ. ಈ ಕಂಬಗಳು ನೋಡಿ ಅದೇ ಶೈಲಿಯಲ್ಲಿದೆ. ಈ ಗರುಡ ಸ್ತಂಭ ತುಂಬ ಸೂಪರ್ ಆಗಿದೆ. ಆಗಿನ ಕಾಲದಲ್ಲಿ ಸುಮಾರು ಜನ ಇಲ್ಲಿ ಇರ್ತಾಯಿದ್ರು. ಗಣೇಶ ನೋಡಿ ಎಷ್ಟು ಚೆನ್ನಾಗಿದ್ದಾರೆ, ಚಿಕ್ಕ ಮಸ್ತಾಗಿ ಮಾಡಿದ್ದಾರೆ. ಆಗಿನ ಕಾಲದ ರಾಜರು ಇದನ್ನು ಸ್ಥಾಪನೆ ಮಾಡಿದ್ದಾರೆ. ಇಲ್ಲಿ ಮೊದಲ ಅಟ್ರಾಕ್ಷನ್ ಅಂದರೆ ಈ ಬಸವಣ್ಣನೇ. ತುಂಬ ದೊಡ್ಡದಾಗಿದೆ. ಹಂಗೆ ದೇವಾಲಯ ಒಳಗಡೆ ಇದೆ. ತುಂಬ ಚೆನ್ನಾಗಿದೆ. ತುಂಬ ಅದ್ಭುತವಾದ ಏಕಶಿಲಕವನ್ನು ಇಲ್ಲಿ ಬಂದ್ಬಿಟ್ಟು ಆಗಿನ ಕಾಲದಲ್ಲಿ ನೃತ್ಯ ಮಾಡ್ತಾರಂಥ ಸ್ಥಳ ಇದು. ಇವಾಗ ನೃತ್ಯ ಕಾಣ್ತೀವಿ. ಆಗಿನ ಕಾಲದಲ್ಲಿ ಇದ್ದಂತಹ ಈ ಒಂದು ಮಂಟಪ. ಮಧು ಅಂದರೆ ಜೇನುತುಪ್ಪದ ಬಣ್ಣದಲ್ಲಿ ಜೇನುತುಪ್ಪದ ಕಲರ್ದಲ್ಲಿದೆ. ಅದಕ್ಕೆ ಮಧುಕೇಶ್ವರ ಅಂತ ಕರೀತಾರೆ. ಪುರಾಣೋಕ್ತವಾಗಿ ಮಧು ಮತ್ತು ಕೈಟಭ ಇಬ್ಬರು ರಾಕ್ಷಸರಿರ್ತಾರೆ. ಅವರನ್ನು ಮಹಾವಿಷ್ಣು ಸಂಹಾರ ಮಾಡಿ ಅವರಲ್ಲಿ ತಮ್ಮ ಕೊನೆಯ ಆಸೆಯನ್ನು ಕೇಳಿದ್ದಾರೆ. ಇಲ್ಲಿ ಮಧುಕೇಶ್ವರ ಅಂತ ಆನವಟ್ಟಿ ತಾಲೂಕು ಕೋಟಿಪುರ ಅಂತ ಊರಿದೆ. ಅಲ್ಲಿ ಕೈಟಭೇಶ್ವರ ಅಂತ 2 ಲಿಂಗಗಳನ್ನು ಮಹಾವಿಷ್ಣುವಿನ ಸ್ಥಾಪನೆ ಮಾಡಿದ್ದಾರೆ ಅಂತ ಪುರಾಣ ಹೇಳ್ತದೆ. ಹಾಗೆ ಖಾಲಿ ಜಾಗದಲ್ಲಿ ಲಿಂಗ ಅಷ್ಟೇ ಸ್ಥಾಪನೆ ಮಾಡಿದ್ದಾನೆ ಮಹಾವಿಷ್ಣು. ಶಾತವಾಹನರ ಕಾಲದಲ್ಲಿ 2ನೇ ಶತಮಾನದಲ್ಲಿ ಗರ್ಭಗುಡಿಯಾಗಿದೆ. ಅಂದರೆ ಸುಮಾರು 1800 ವರ್ಷದ ಹಿಂದೆ ಗರ್ಭಗುಡಿಯಾಗಿದೆ. ಈ ಬಾಗಿಲಿಂದ ಆ ಬಾಗಿಲುವರೆಗೆ ಕದಂಬರು ಅಭಿವೃದ್ಧಿಯನ್ನು ಪಡಿಸಿದ್ದಾರೆ. ಮಯೂರವರ್ಮ 4ನೇ ಶತಮಾನದಲ್ಲಿ 4ನೇ ಶತಮಾನದಲ್ಲಿ ಮಯೂರವರ್ಮ ಇದು ಕದಂಬರ ಲಾಂಛನ. ಇದಿಲ್ಲ, ಇಲ್ಲಿ ಮಾತ್ರ ಕಾಣಲಿಕ್ಕೆ ಸಿಗುತ್ತೆ ಮಯೂರವರ್ಮನ ಲಾಂಛನ. ಅದು ಫೋಟೋ ತಗೊಂಡು ಆಮೇಲೆ ಆ ಬಾಗಿಲಿಂದ ಹೊರಗಡೆಲ್ಲ ಬಾದಾಮಿ ಚಾಲುಕ್ಯರು, ಕಲ್ಯಾಣ ಚಾಲುಕ್ಯರು ಮುಂದೆ ಬರ್ತಾರೆ. ರಾಜರುಗಳನ್ನು ಅಭಿವೃದ್ಧಿಪಡಿಸಿದೆ. ಲಿಂಗದಿಂದ ನಂದಿವರೆಗೆ 5 ಮಂಟಪಗಳನ್ನು ಮಾಡಿದ್ದಾರೆ. ಗರ್ಭ ಮಂಟಪ ಅಂತ ಇದು ರೌಂಡ್ ಇದೆಯಲ್ಲ, ಈ ಸಂಕಲ್ಪ ಮಂಟಪ ಅಂತ. ಸಂಕಲ್ಪ ಅಂದರೆ ಸಂಕಲ್ಪ ನಾವು ಅಂದ್ಕೊಂಡಿದ್ದಾಗಲಿ ಅಂತ ಪೂಜೆ ಮಾಡಿಸ್ಬೇಕಾದ್ರೆ ಇಲ್ಲಿ ಸಂಕಲ್ಪ ಮಾಡಿಸ್ಕೊಂಡು ಗರ್ಭಗುಡಿಯಲ್ಲಿ ಪೂಜೆಯನ್ನು ನೆರವೇರಿಸೋದು ಆ ಪದ್ಧತಿಯಲ್ಲಿ ಕಟ್ಟಿದ್ದಾರೆ. ಹಾಗೆ ಈ ಬಾಗಿಲಿಂದ ಹೊರಗಡೆ ಒಂದು ಸ್ಕ್ವೇರ್ ಇದೆ, ಅದು ಸಭಾ ಮಂಟಪ ಅಂತ. ಹಿಂದೆ ರಾಜರುಗಳೆಲ್ಲ ಅಲ್ಲೇ ಸಭೆ ಮಾಡ್ತಿದ್ದರು. ಆಮೇಲೆ ಅಲ್ಲಿ ನೃತ್ಯ ಮಾಡ್ತಿದ್ರು, ಸುತ್ತಲೂ ಕುತ್ಕೊಂಡು ನೋಡ್ತಾ ಇರ್ತಾರೆ. ಇಲ್ಲಿ ಅಲ್ಲಿ ನೃತ್ಯದ್ದೆಲ್ಲ ಸೌಂಡ್ ಆಗಿರೋದು ಅದು ನೃತ್ಯ ಮಂಟಪ. 12ನೇ ಶತಮಾನದಲ್ಲಿ ಮಾಯಾದೇವಿ ನೃತ್ಯ ಮಾಡಿದ್ರು. ಅಲ್ಲಮ್ಮ ಪ್ರಭು ಮದ್ದಳೆಯನ್ನು ಬಾರಿಸಿದ್ರು. ಆಮೇಲೆ ಕೊನೆಯದಾಗಿ ನಂದಿ ಮಂಟಪ. ನಂದಿ 7.5 ಅಡಿ ಎತ್ತರ ಇದೆ. ಮುಖ ಒಂದು ಸ್ವಲ್ಪ ಕ್ರಾಸ್ ಇದೆಯಲ್ವಾ, ಅಂದರೆ ಎಡಗಣ್ಣಿನಿಂದ ಪರಮೇಶ್ವರನ್ ನೋಡ್ತಾನೆ. ಎಡಗಣ್ಣಿಂದ ಬಲಗಣ್ಣಿನಿಂದ ಪಾರ್ವತಿ ನೋಡ್ತಾನೆ. ಆ ಕಡೆ ಪಾರ್ವತಿ ಗುಡಿ ಇದೆ. ನಾವು ಪಾರ್ವತಿ ಗುಡಿಯಿಂದ ನೋಡಿದ್ರೆ ನಂದಿದು ಒಂದೇ ಕಣ್ಣಷ್ಟೇ ಕಾಣುತ್ತೆ. ಇಲ್ಲಿ ಸ್ಟ್ರೈಟ್ ಆ ಕಡೆ ಅಲ್ಲಿಂದ ಇಲ್ಲಿ ತನಕ ಅಷ್ಟು ಕಂಬಗಳನ್ನು ತಪ್ಪಿಸಿ ನಂದಿದು ಒಂದೇ ಕಣ್ಣು ಕಾಣಿಸುತ್ತಾ? ಈಗಲೂ ಕಾಣಿಸುತ್ತೆ, ಸ್ಟ್ರೈಟ್ ಆಗಿ ಕಾಣಿಸುತ್ತೆ. ಆಮೇಲೆ ಆ ಸರ್ಕಲ್ ಇದೆಯಲ್ವಾ, ಆ ಸರ್ಕಲ್ ಸುತ್ತ 4 ಶೈನಿಂಗ್ ಪಿಲ್ಲರ್ಸ್ ಇದೆಯಲ್ವಾ, ಅದು ಅದರಲ್ಲಿ 1 ಕೈ ಮಾಡಿದ್ರೆ 2 ಕಾಣುತ್ತೆ, 2 ಕೈ ಮಾಡಿದ್ರೆ 4 ಕಾಣುತ್ತೆ. ಡಬಲ್. ಮಾಯಾದೇವಿ ಅಂದರೆ ಯಾರ್ಯಾರು ನೃತ್ಯ ಸೇವೆ ಮಾಡ್ತಿರ್ಬೇಕಾದ್ರಲ್ಲಿ 8 ದಿಕ್ಕುಗಳಿಂದ ಕೂತ್ಕೊಂಡು ಅಲ್ಲಿ ಆ ಕಂಬದಿಂದ ನೋಡ್ತಿದ್ದಾರೆ.
ಸ್ವಲ್ಪ ಮಿರರ್ ಥರ ಬೇರೆ ಥರ ವ್ಯವಸ್ಥೆ ಇದೆ. ಆಮೇಲೆ ಸುತ್ತಲೂ ಹೋದರೆ ಅಲ್ಲಿ ಕಲ್ಲಿನ ಮಂಚ ಇದೆ. ಹಾಂ ಅದು ಬರೀ ಕಲ್ಲಿನಿಂದಲೇ ಕಟ್ಟಿತ್ತು. ಓಕೆ. ಆಮೇಲೆ ಸುತ್ತಲೂ ಹೋದರೆ ನಮ್ಮ ಭಾರತದಲ್ಲಿ ಯಾವ್ಯಾವ ಪ್ರಮುಖ ದೇವತೆಗಳು ಯಾರ್ಯಾರಿದ್ದಾರೆ, ಭಾರತದಲ್ಲಿ ಎಲ್ಲ ಪ್ರಮುಖ ದೇವತೆಗಳು ಬನವಾಸದಲ್ಲಿದ್ದಾರೆ. ಬನವಾಸಿಯಿಂದ ದಕ್ಷಿಣ ಕಾಶಿ ಅಂತ ಕರೀತಾರೆ, ಓಕೆ. ಉತ್ತರ ಕಾಶಿ ಅಂದರೆ ವಾರಾಣಸಿ. ವಾರಾಣಸಿ. ಹಿಂಗೆ ಅಷ್ಟದಿಕ್ಪಾಲಕರು ಇದ್ದಾರೆ. ಆಮೇಲೆ ಇದು ಹೊರಗಡೆ ಒಂದು ಇದಿದೆ, ತ್ರಿಲೋಕ ಮಂಟಪ ಇದೆ. ತ್ರಿಲೋಕ ಮಂಟಪ ಇಲ್ಲೇ ಇದೆ ಅಲ್ವಾ? ಓಕೆ. ಇದು ತ್ರಿಲೋಕ ಮಂಟಪ ಅಂದರೆ ಒಂದೇ ಮಂಟಪದಲ್ಲಿ 3 ಲೋಕದ ಕಲ್ಪನೆಗಳನ್ನು ಮಾಡಿದೆ. ಮೇಲೆ ಇದು ಸ್ವರ್ಗಲೋಕ, ಮಧ್ಯದ ಭೂಲೋಕ, ಕೆಳಗಡೆದು ಪಾತಾಳ ಲೋಕ. ಓಕೆ. ಆಮೇಲೆ ಈ ಕಡೆ ಒಂದು ಗಂಟೆ ಇದೆಯಲ್ಲ, ಹಾಂ ಹಾಂ. ಆ ಗಂಟೆ 400 ವರ್ಷದ ಹಿಂದೆ ಪಾರ್ವತಿ ಕೇವಡೆ ಅನ್ನೋ ಒಂದು ಮಹಾರಾಣಿ ಮಧುಕೇಶ್ವರನಿಗೆ ಗಿಫ್ಟ್ ಆಗಿ ಇಲ್ಲಿರೋ ಕೊಟ್ಟಿರೋದು, ಗಂಟೆ. ಕೊಡುಗೆಯಾಗಿ ಕೊಟ್ಟಿರೋದು. ಅದನ್ನ ಒಂದ್ಸಲ ಬಾರಿಸಿದಾಗ 1 ನಿಮಿಷ ಓಂಕಾರ ಬರುತ್ತೆ ಅದ್ರ. ಇವಾಗಲೂ ಈಗಲೂ ನಮ್ಮ ಸೌಂಡ್ ಬರ್ತಾ ಓಂ ಅಂತ ಬರುತ್ತೆ. ಓಕೆ. ಹಾಗೆ ಸುತ್ತಲೂ ಹೋದ್ರೆ ನರಸಿಂಹನ ಮೂರ್ತಿ ಇದೆ. ನರಸಿಂಹ ಸಾಲಿಗ್ರಾಮ ಕಲ್ಲು, ಓಕೆ. ಫುಲ್ ಸಾಲಿಗ್ರಾಮ ಕಲ್ಲು ಅಂದರೆ ನೇಪಾಳದ ಹತ್ರ ಇರೋ ಸಾಲಿಗ್ರಾಮ ಬಂಡೆಯನ್ನೇ ತಗೊಬಂದು ಇಲ್ಲಿ ಮೂರ್ತಿಯನ್ನು ಕೆತ್ತಿಸಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಮಾಡ್ತಿದ್ರು ಅಂತ. 15ನೇ ಶತಮಾನದಲ್ಲಿ ಆ ಗುಡಿ ಆಗಿರೋದು. ಆಮೇಲೆ 17ನೇ ಶತಮಾನದಲ್ಲಿ ಕೊನೆಯ ಗುಡಿ ಅಲ್ಲಿದೆ, ಈ ಕಡೆ ಮೂಲೆಯಿದೆ ಆ ಕಡೆ. ಆಮೇಲೆ ಈ ಕಡೆ ಅರ್ಧ ಗಣಪತಿ ಇದೆ, ಅರ್ಧ ಅಷ್ಟೇ ಇಲ್ಲಿದೆ, ಅರ್ಧ ಉತ್ತರ ಕಾಶಿಯಲ್ಲಿದೆ ಅಂತ ಒಂದು ಪ್ರತೀತಿ. ಅಂದರೆ ದಕ್ಷಿಣ ಕಾಶಿ ಮತ್ತು ಉತ್ತರ ಕಾಶಿಗಿರೋ ಸಂಬಂಧವನ್ನು ಅರ್ಧ ಗಣಪತಿ ಮೂಲಕ ತೋರಿಸಿದೆ. ಇಲ್ಲಷ್ಟೇ ಅರ್ಧ ಇದೆ. ಅಲ್ಲಿ ಇದೆಯಾ ಸಮಯ ಕನ್ಫರ್ಮ್? ಹಾಂ ಇದೆ ಅಂತ ಸುಮಾರು ಜನ ಹೇಳ್ತಾರೆ. ಅಂದರೆ ಇದೆ ಅಂತ ಹೇಳಿ. ಇಲ್ಲ ಅಂತಲೇ ಹೇಳೋರಿದ್ದಾರೆ. ಮಧುಕೇಶ್ವರ ದೇವಾಲಯ ನೋಡಿದ್ವಿ. ಮಧುಕೇಶ್ವರ ದೇವಾಲಯದ ಒಂದು ದರ್ಶನ ಆಯಿತು ನಮಗೆ ಇವಾಗ. ತುಂಬ ಪ್ರಸಿದ್ಧ ಮತ್ತು ಪುರಾತನ ದೇವಾಲಯ. ಪಾರ್ವತಮ್ಮನವರ ದೇವಾಲಯ ಇದು. ತುಂಬ ಬ್ಯೂಟಿಫುಲ್ ಆದಂತಹ ಸೌಂದರ್ಯ ನೋಡ್ಬೋದು ನಾವಿಲ್ಲಿ. ಮತ್ತೆ ನೋಡ್ಬೋದು. ಅದೇ ಇದು ಕರ್ನಾಟಕದ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಇದೊಂದು ದೊಡ್ಡ ನಿದರ್ಶನವಾಗಿದೆ. ಮತ್ತು ಆಗಿನ ಕಾಲದವರು ಯಾವ ಥರ ನಮಗೆ ಎಷ್ಟೊಂದು ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂತ ಇದ್ರ ಮುಖಾಂತರ ಗೊತ್ತಾಗುತ್ತೆ. ನೋಡಿ ಎಷ್ಟು ಚಿಕ್ಕದಾಗಿರೋ ಎಷ್ಟು ನೀಟಾಗಿ ಕೆತ್ತಿದ್ದಾರೆ. ಇದಕ್ಕೆ ನಮ್ಮ ಕರ್ನಾಟಕ ತುಂಬ ಫೇಮಸ್ ಅಂತ ಹೇಳೋದು. ನೋಡ್ಬೋದು ಇಲ್ಲಿ ಈ ದೇವಾಲಯ ಕದಂಬರ ರಾಜಧಾನಿಯಾಗಿತ್ತು. ಮಧುಕೇಶ್ವರ ದೇವಾಲಯ ಇದು. ಇಲ್ಲೇ ಪಾರ್ವತಿ ದೇವಾಲಯ ಇದೆ. ಮತ್ತು ಅದು ಆ ನಂದಿ ಬಂದ್ಬಿಟ್ಟು ಅರ್ಧ ಕಣ್ಣಿನ ಆ ಕಡೆ ಒಂದು ನಂದಿ ಬಂದ್ಬಿಟ್ಟು ಈ ಕಡೆ ಒಂದು ಅವ್ರ ತಲೆ ಒಂದು ಈ ಕಡೆ ಬರುತ್ತೆ. ಅದು ಬಂದ್ಬಿಟ್ಟು ಒಂದು ಬಂದ್ಬಿಟ್ಟು ಶಿವನ ನೋಡುತ್ತಂತೆ, ಮತ್ತು ಈ ಕಡೆ ಪಾರ್ವತಿ ದೇವಸ್ಥಾನ ನೋಡುತ್ತಂತೆ ಆ ಕಣ್ಣು. ಇದು ನೋಡಿ ಅರ್ಧ ಗಣಪತಿ. ಇಲ್ಲ ತುಂಬ ಫೇಮಸ್ ಅಂತೆ ಅರ್ಧ ಗಣಪತಿ. ನೋಡಿ ಅರ್ಧ ಭಾಗ ಮಾತ್ರ ಇದೆ ಇಲ್ಲಿ. ಇದು ಕಲ್ಲಿನ ಮಂಚ. ಕಲ್ಲಿನ ಮಂಚ ನೋಡಿ ಎಷ್ಟೊಂದು ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ. ಆಗಿನ ಕಾಲದ ಕಲ್ಲಿನ ಮಂಚ. ಓಹೋ ತುಂಬ ಬ್ಯೂಟಿಫುಲ್. ಕಲ್ಲಿನ ಮಂಚ ಇಲ್ಲೇ ಇದೆ ನೋಡು. ದೇವರಿಗೆ ಅಭಿಷೇಕ ಮಾಡಿದಂಥ ಮಧುಕೇಶ್ವರ ದೇವರಿಗೆ ಅಭಿಷೇಕ ಮಾಡಿ
ಆಳ್ವಿಕೆ ಕೂಡ ನಡೆಯುತ್ತದೆ. ಆಗಿನ ಕಾಲದ ಪುರಾತನವಾದ ಕಟ್ಟಡಗಳು ಮತ್ತು ದೇವಾಲಯ ನೋಡ್ಬೋದು ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ. ಈ ಸಂಜೆ ಅದ್ಭುತವಾದ ನೋಟ.